ದಯವಿಟ್ಟು ನಮ್ಮನ್ನ ಬಿಟ್ಟುಬಿಡಿ. ದೂರ ಹೊಂಟೋಯ್ತೀವಿ. ಕಮಲಿನೂ ನೀವುವೇ ಯಾವತ್ತೂ ಒಂದಾಗಕ್ಕಾಗಕ್ಕಿಲ್ಲ. ಬಿಟ್ಟುಬಿಡಿ ರುಸಿಯಪ್ಪ. ಅಯ್ಯೋ, ಬೇಬಿ ಯಾಕೆ ಹೀಗೆ ಅಳ್ತಾ ಇದ್ದಾಳೆ? ಅಲ್ಲ, ಎಂಗೇಜ್ಮೆಂಟ್ ನಿಂತು ಹೋಗಿದೆ, ಆದ್ರೂ ಯಾಕೆ ಅಳ್ತಿದ್ದಾಳೆ? ಮಾಮ್ ನೋಡಿದ್ರೆ ಎಲ್ಲೂ ಕಾಣ್ತಾ ಇಲ್ಲ. ಅಯ್ಯೋ, ಬೇಬಿಗೆ ಏನಾಗೋಯ್ತು? ಬೇಬಿ ಬಾಗಿಲು ತೆಗಿ ಪ್ಲೀಸ್. ಏನಾಯ್ತು ಬೇಬಿ? ಬೇಬಿ ಏನಾಯ್ತು ಬೇಬಿ? ಬೇಬಿ ಯಾಕೆ ಬೇಬಿ? ಏನಾಯ್ತು? ಹುಷಾರಿಲ್ವಾ? ಓ ಮಾಮ್, ಏನ್ ಮಾಡ್ತಿದ್ದೀರಾ? ಬೇಬಿ ನಿನ್ಗೇನು ಆಗಿಲ್ಲ ತಾನೆ? ತಲೆ ನೋವ್ತಿದ್ಯಾ? ನೋಡು, ನನ್ಗೆ ಅರ್ಥ ಆಗುತ್ತೆ ನಿನಗೆ ಬೇಜಾರಾಗಿದೆ ಅಂತ. ಆದರೂ ವಾಟ್? ಏನಾದ್ರು? ಅಲ್ಲ ಬೇಬಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಯಾಕೆ ನೀನು ಈಗ ಹೇಳ್ತಾ ಇದೆಯಾ? ಅಲ್ಲ, ನಾವು ಅನ್ಕೊಂಡ ಹಾಗೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯ್ತಲ್ಲ. ಆ ಹಳ್ಳಿ ಕುಕ್ಕು ಕಮಲಿ ಎಂಗೇಜ್ಮೆಂಟ್ ಮುರಿದ್ಬಿಡ್ತು. ಮಾಮ್ ಅಲ್ಲ, ಏನಾಯ್ತು ಅಂತ ಹೇಳು. ನೋಡು, ನನ್ಗೆಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ನಾನ್ ಯಾಕೆ ಅಳ್ಳಿ? ನಾನ್ ನಗ್ತಾ ಇದೆ ಮಾಮ್. ನೀನು ನಗ್ತಾ ಇದ್ಯಾ? ಹೌದು, ನಾನ್ ಯಾಕೆ ಅಳ್ಬೇಕು ಹೇಳಿ? ನಾನ್ ರೇಸಲ್ಲಿ ಆಲ್ಮೋಸ್ಟ್ ಫಿನಿಶ್ ಲೈನ್ ಹತ್ರ ಬಂದಾಯ್ತು. ಇನ್ ಮುಂದೆ ಇನ್ನೇನೇ ಇದ್ರು ನನ್ನ ಶತ್ರುಗಳು ಅಳ್ಬೇಕು. ನಾನು ನಗ್ತಾನೇ ಇರ್ತೀನಿ. ಸದ್ಯ ನೀನು ಎಲ್ಲ ಅಳ್ತಿದ್ಯೇನೋ ಅಂತ ನನಗೆಷ್ಟು ಟೆನ್ಷನ್ ಆಗ್ಬಿಟ್ಟಿತ್ತು ಗೊತ್ತಾ? ಬೇರೆ ಅಮ್ಮಮ್ಮನ ಕಾಣ್ತಾ ಇರಲಿಲ್ಲ. ನಾನು ಫುಲ್ ಗಾಬರಿ ಆಗ್ಬಿಟ್ಟಿದ್ದೆ. ಸದ್ಯ ನಿನ್ಗೇನು ಆಗಿಲ್ವಲ್ಲ, ಹೋಗ್ಲಿ ಬಿಡು. ಮಾಮ್, ನಂಗೇನು ಆಗಿಲ್ಲ, ಆಗೋದು ಇಲ್ಲ. ಆದ್ರೆ ನನ್ನನ್ನ ಎದುರಾಕೊಂಡವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬದುಕಿರೋ ತನಕ ಅಯ್ಯೋ ಯಾಕಪ್ಪ ನಾನು ಅನಿಕಾ ಮಾತು ಕೇಳಲಿಲ್ಲ ಅಂತ ನರಳ್ತಾ ಅಳ್ತಾನೇ ಇರಬೇಕು. ಹಾಗೆ ಮಾಡ್ತೀನಿ. ಕರೆಕ್ಟ್ ಬೇಬಿ. ನಮ್ಮ ತಂಟೆಗೆ ಬಂದವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಸರಿ ಮಾಮ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ಕೆಲ್ಸನಾ? ಹೌದು ಮಾಮ್, ಆಲ್ಮೋಸ್ಟ್ ಫಿನಿಶ್ ಲೈನ್ ಹತ್ರ ಬಂದಾಯ್ತು ಅಂತ ಹೇಳಿದೆ. ಆದರೆ ಫಿನಿಶ್ ಆಗಿಲ್ಲ. ಅನ್ಫಿನಿಶ್ಡ್ ಬಿಸ್ನೆಸ್ ಇನ್ನೂ ಬಾಕಿ ಇದೆ. ಅದನ್ನ ಫಿನಿಶ್ ಮಾಡಬೇಕು. ಏನು ಬಿಸ್ನೆಸ್ ಬೇಬಿ ಅದು?
ಈಗ ಅದನ್ನ ಹೇಳಕ್ ಟೈಮ್ ಇಲ್ಲ ಮಾಮ್. ಮೊದಲು ಕೆಲಸ ಮುಗಿಸಿ ಬರ್ತೀನಿ. ಮುಳುಗ್ತಾ ಇರೋ ನಿನ್ನ ಮೋಡಗಳು ಕವಿತಾ ಇದೆ, ಹಕ್ಕಿಗಳು ಗೂಡು ಸೇರ್ಕೋತಾ ಇದೆ. ಎಷ್ಟೋ ಜೋಡಿಗಳು ಕೈ ಕೈ ಹಿಡ್ಕೊಂಡು ನೋಡ್ತಾ ಸಂತೋಷ ಪಡ್ತಿದ್ದಾರೆ. ಆದ್ರೆ ನಾನು ಒಬ್ಬೊಂಟಿಯಾಗಿ ಹೀಗೆ ಪ್ರತಿದಿನ ಖುಷಿಯಾಗಿರ್ತಿದ್ದ ನನಗೆ ಈ ದಿನ ನನ್ನ ಬದುಕನ್ನೇ ಕಿತ್ಕೊಂಡು ಹಾಗೆ ಫೀಲ್ ಆಗ್ತಿದೆ. ಕಾಲ ಹೋಗ್ತಾ ಹೋಗ್ತಾ ನೆನಪುಗಳು ಮನಸ್ಸನ್ನ ಹಿಂಡುತ್ತಾ ಇದೆ. ನನ್ನ ಲೈಫ್ನಲ್ಲಿ ನನ್ನ ಫ್ರೆಂಡ್ಸು ಸ್ಟೂಡೆಂಟ್ಸು ಪ್ರೀತಿ ಬಗ್ಗೆ ಮಾತಾಡ್ತಿದ್ರೆ ಅವರೆಲ್ರಿಗೂ ಇದೆಲ್ಲ ಟೈಮ್ ವೇಸ್ಟ್ ಅಂತ ಹೇಳ್ತಿದ್ದೆ. ಲವ್ ಬ್ರೇಕಪ್ ಆಯ್ತು ಅಂತ ಯಾರಾದರೂ ಹೇಳ್ತಿದ್ರೆ ನಗ್ತಿದ್ದೆ. ನಿಮ್ಮ ಹಣೆ ಬರಹ ಅನುಭವಿಸಿ ಅಂತ ಉಪದೇಶ ಕೊಡ್ತಿದ್ದೆ. ಅವರೆಲ್ಲರೂ ಶಾಪನೇ ಇರಬೇಕು. ಈಗ ಅರ್ಥ ಆಗ್ತಿದೆ. ನಿಜವಾಗ್ಲೂ ಕಮಲಿ ಅವರೇ, ಈಗ ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದೀನಿ, ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾಗ್ತಿದೆ. ಈ ಪುಟ್ಟ ಹೃದಯಕ್ಕೆ ಇಷ್ಟೊಂದು ನೋವು ತಡ್ಕೊಳ್ಳೋದಕ್ಕಾಗಲ್ಲ ಕಮಲಿ ಅವರೇ. ನಿಮ್ಮನ್ನ ಬಿಟ್ಟು ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ನಿಮ್ಮನ್ನ ನೋಡ್ತೀನಿ ಅನ್ನಿಸ್ತಿದೆ, ಒಂದೊಂದು ಕ್ಷಣ ಕೂಡ ತುಂಬ ಹಿಂಸೆ ಆಗ್ತಿದೆ. ನಿಮ್ಮನ್ನ ನೋಡಿಲ್ಲ ಅಂದ್ರೆ ಉಸಿರು ಕಟ್ಟಿ ಸಾಯ್ತೀನೇನೋ ಅನ್ನಿಸ್ತಿದೆ. ಸೂಪರ್. ಯಾರು ನೀವು? ನನ್ನ ಗಂಡಂಗೆ ಏನು ಮಾಡಬೇಡಿ ಪ್ಲೀಸ್. ನಾನು ಗೌರಿ ಅಣ್ಣ ಮಾತಾಡ್ತಿದ್ದೀನಿ. ಯಾವ್ದ್ಯಾವ್ದೋ ಹುಡುಗಿನ ಕರ್ಕೊಂಬಂದು ಮೊಮ್ಮಗಳಾಗಿ ಡ್ರಾಮಾ ಮಾಡಿಸ್ತಿದ್ಯಾ. ಈಗಲೇ ಅವಳು ನನ್ನ ಮೊಮ್ಮಗಳಲ್ಲ, ನನಗೆ ಮೋಸ ಮಾಡಿದ್ದಾಳೆ ಅಂತ ಎಲ್ಲರ ಮುಂದೆ ಹೇಳು. ಅಲ್ಲ ನಾನು ಹೇಳೋದನ್ನು ಕೇಳು. ನೋಡೋ, ನಿನಗೆ ಬೇರೆ ಯಾವುದೇ ಅವಕಾಶ ಇಲ್ಲ. ನಿನ್ನ ಗಂಡ ನಿನ್ನ ಮನೆಗೆ ಸೇಫಾಗಿ ಬರಬೇಕು ಅಂದರೆ ಮೊದಲು ನಾನು ಹೇಳಿದ ಕೆಲಸ ಮಾಡು. ಮಾಡ್ತೀಯ ತಾನೇ?
ಮಾಡ್ತಾ ಇರೋ ಪಾಪಕ್ಕೆ ಯಾವ ಕಾಲದಲ್ಲೂ ಕ್ಷಮೆ ಇಲ್ಲ. ಇದೆಲ್ಲದಕ್ಕೂ ನೀನು ಅನುಭವಿಸ್ತೀಯಾ? ಸೂಪರ್, ವೆರಿ ಗುಡ್. ಮಹಾಜನ್, ಸದಾನಂದ್ ಮಹಾಜನ್. ವಾವ್, ಏನ್ ಟೈಟ್ಲು! ಏನು ನೀನು ಆಡಿದ್ದೇ ಮಾತು, ನೀನು ಆಡಿದ್ದೇ ಆಟ. ನಾವೆಲ್ಲ ಏನ್ ಮಾಡ್ಬೇಕು? ನೀವು ಆಡಿದ್ದನ್ನ, ನೀವು ಹೇಳಿದ್ದನ್ನ ಕೇಳ್ಕೊಂಡು ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೋಬೇಕಾ? ಇಲ್ಲ ಇಲ್ಲ ಮುದುಕ, ಈ ಕ್ಷಣದಿಂದಾನೇ ನಿನ್ನ ಕುಟುಂಬದ ಸರ್ವನಾಶ ಆಗುತ್ತೆ. ಅದು ಈ ಕಾಮಿನಿ ಕೈಯಿಂದಾನೆ. ಗೌರಿ, ಏನಾಯ್ತಮ್ಮ? ಗುರುಗಳೇ, ಬಾವಿಲಿ ಈಜೋ ಶಕ್ತಿ ಇರೋ ಮೀನಿಗೆ ಸಾಗರನ ತೋರ್ಸನು ಅದ್ಯಾವ್ರು ನನ್ನಿಸಿದಾಗೆ ಆಟ ದೊಡ್ಡ ಪೈಪೋಟಿಗೆ ನಿಲ್ಲೋ ಚೈತನ್ಯನ ಅದ್ಯಾವ್ರು ಕೊಡ್ಲಿಲ್ಲ. ಗೌರಮ್ಮ, ಪ್ರಾಣದೇವ ಆಂಜನೇಯನ ಶಕ್ತಿ ಆತನಿಗೆ ಗೊತ್ತಿರಲಿಲ್ಲ. ಆತನಲ್ಲಿ ಅಗಾಧವಾದ ಶಕ್ತಿ ಇದೆ ಅಂತ ಪ್ರೇರೇಪಣೆ ಮಾಡಿದ್ದು ಪ್ರಭು ರಾಮಚಂದ್ರ ದೇವರು. ಹಾಗೆ ನಾವು ಮನುಷ್ಯರಲ್ಲಿ ಎಷ್ಟು ಶಕ್ತಿ ಇದೆ, ಯಾವ ಮಟ್ಟದವರೆಗೂ ನಾವು ನೋವನ್ನು ತಡಿಬಹುದು ಅನ್ನೋದು ಆ ಸರ್ವಶಕ್ತನಿಗೇ ಗೊತ್ತು. ಆದರೆ ಆತ ನಂಬಿದವರನ್ನ ಕೈ ಬಿಡೋದಿಲ್ಲ, ಗಟ್ಟಿಯಾಗಿ ಹಿಡ್ಕೋತಾನೆ. ಆ ಹಿಡಿತದ ಮೇಲೆ ನಿನಗೆ ನಂಬಿಕೆ ಇರಬೇಕಷ್ಟೇ. ಗುರುಗಳೇ, ಈ ಕಷ್ಟದ ದಾರಿಯಲ್ಲಿ ಅದ್ಯಾವ್ರನ್ನ ನಡೆಸ್ತಾವನಲ್ಲ ಅಂತ ನನಗೆ ಬ್ಯಾಸರ ಇಲ್ಲ. ಆದ್ರೆ ನೀವು ಇದೆಲ್ಲ ಗೊತ್ತಿದ್ದುವೆ ನನಗೆ ಎಚ್ಚರಿಸ್ಲಿಲ್ವಲ್ಲ ಅಂತ ಸಾನ ನೋವು ಆಯ್ತೈತೆ. ನಾನು ನಿನ್ನನ್ನ ಹೇಗೆ ಎಚ್ಚರಿಸಬೇಕಾಗಿತ್ತು ಗೌರಿ? ಗುರುಗಳೇ, ಈ ನಿಶ್ಚಿತಾರ್ಥ ನಡೆಯಕ್ಕಿಲ್ಲ ಅಂತ ನಿಮಗೆ ಮೊದಲೇ ಗೊತ್ತಿತ್ತಲ್ವ್ರ? ಗೌರಿ, ಮುಂದಿನ ಆಗು ಹೋಗುಗಳನ್ನ ತುಂಬಾ ಮಾರ್ಮಿಕವಾಗಿ ಹೇಳುವಷ್ಟು ದಾರ್ಶನಿಕತೆ ನಮ್ಮಲ್ಲಿರುತ್ತೆ ಹೊರತು ನೇರವಾಗಿ ಹೀಗೆ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳೋದು ಯಾವ ಮನುಷ್ಯನಿಗೂ ಸಾಧ್ಯವಿಲ್ಲ ತಾಯಿ. ಗುರುಗಳೇ, ಈ ವಿಚಾರನ ನೀವು ಸೂಕ್ಷ್ಮವಾಗಿ ನನ್ಗೆ ಹೇಳಿದಿದ್ರೆ ಇದಿಟ್ಟೊಂದು ಕಷ್ಟ ಆಗಕ್ಕೆ ನಾನು ಬಿಡ್ತಾ ಇರಲಿಲ್ಲ. ನೀವು ಮೌನ ವಹಿಸಿದ್ರಿ, ನನಗೆ ಕಂದ ಇಟ್ಟೊಂದು ನೋವು ಅನುಭವಿಸಂಗ್ ಮಾಡಿಬಿಟ್ರಿ. ಗೌರಿ, ಭೂಮಿಯ ಮೇಲಿನ ನಮ್ಮ ಬದುಕು ಪೂರ್ವ ನಿಯೋಜಿತ. ಮುಂದಿನ ಕ್ಷಣ, ಮುಂದಿನ ದಿನ ನಮ್ಮ ಇಷ್ಟದ ಪ್ರಕಾರ ನಡಿಬೇಕು ಅನ್ನೋದು ದಡ್ಡತನ ಅನ್ಸುತ್ತೆ. ಆದ್ರೆ ಗುರುಗಳೇ, ಮುಂದಿನ ಕ್ಷಣ ನಾಳೆ ದಿನ ಸಂದಾಗಿರ್ಬೇಕು ಅಂತ ತಾನಯ್ಯ ನಾವೀಟೆಲ್ಲ ಕಷ್ಟಪಡೋದು. ಅದೇ ನಾವು ಮಾಡೋ ತಪ್ಪು. ನಾಳಿನ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇಂದಿನ ಕರ್ಮಗಳನ್ನು ನಾವು ಮರಿತಾ ಇದ್ದೀವಿ. ನಾವು ಏನೇ ಶತಪ್ರಯತ್ನ ಪಟ್ಟರೂ ನಾಳಿನ ಬದುಕು ಅನಿರೀಕ್ಷಿತವಾಗಿರುತ್ತೆ ಅನ್ನೋದನ್ನು ನಾವು ನಂಬಲೇಬೇಕು. ಈ ಮಾತುಗಳನ್ನ ಒಪ್ಕೊಳ್ಳಕ್ಕೆ ನನ್ನ ಮನಸ್ಸು ಒಪ್ಕೊಳ್ಳಕ್ಕಿಲ್ಲ ಗುರುಗಳೇ. ಒಪ್ಪಲೇಬೇಕು ಗೌರಮ್ಮ. ನಾವು ಅನ್ಕೊಂಡ ಹಾಗೆ ಎಲ್ಲ ನಡೆದರೆ ಅದು ಜೀವನ ಅನಿಸೋದಿಲ್ಲ. ನಮ್ಮ ಬೆನ್ನು ಹೇಗೆ ನಮಗೆ ಕಾಣಿಸೋದಿಲ್ವೋ ಹಾಗೆ ನಾವು ಅನ್ಕೊಂಡಿದ್ದೆಲ್ಲ ನಿಜವಾಗಿರೋದಿಲ್ಲ. ಈಗ ನೀನು ಎಲ್ಲ ಬಿಟ್ಟು ಹೊರಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀಯ ಅಷ್ಟೇ. ಆದರೆ ಸತ್ಯವಾದ ವಿಷಯ ಏನು ಅಂದರೆ, ಬಿಟ್ಟಿದ್ದೀವಿ ಅನ್ನೋ ಅಂಶನೇ ನಮ್ಮನ್ನು ಗಟ್ಟಿಯಾಗಿ ಅಂಟ್ಕೊಂಡಿರೋದು. ಅದಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಅವುಗಳನ್ನು ಕಿತ್ತು ಒಗಿಬೇಕು ಅಂತ ಅಂದ್ಕೊಂಡ್ರು
ಈ ದೇಹ ನಶಿಸೋವರೆಗೂ ಅವುಗಳಿಂದ ಮುಕ್ತರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನೀನು ಇಲ್ಲಿಂದ ಹೊರಡುವಾಗಲೇ ನಾನು ಹೇಳಿದ್ದು ಎಲ್ಲ ಒಳ್ಳೆಯದಾಗಲಿ ಅಂತ. ನಾನು ಒಳ್ಳೆಯದನ್ನೇ ಆಶಿಸಬಹುದು, ಆದರೆ ಉಳಿದದ್ದೆಲ್ಲ ಆ ಪರಮಾತ್ಮನಿಗೆ ಬಿಟ್ಟಿದ್ದು. ತೇನ ವಿನ ತೃಣಮಪಿ ನ ಚಲತಿ. ಗುರುಗಳೇ, ನಾನು ನನ್ನ ಮಗಳು ಇನ್ಮ್ಯಾಕೆ ಈ ಊರಾಗ ಇರಕ್ಕಿಲ್ಲ. ನಮ್ಮ ಹಳ್ಳಿಗೆ ಹೊಂಟೋಯ್ತೀವಿ. ಆಶೀರ್ವಾದ ಮಾಡಿ ಗುರುಗಳೇ. ಹರಿ ಓಂ. ನಾನು ಹೋಯ್ತೀನಿ ಅಂದರೆ ಬಿಟ್ಬಿಡ್ತೀರಾ ಸರ್? ನನ್ನ ಕಣ್ಣಲ್ಲಿ ಪಿರುತಿ ಐತೆ ಅಂತ ಕಾಣಿಸಿದ್ಮ್ಯಾಕೆ ನಾನು ಬಿಟ್ಟೋಯ್ತೀನಿ ಅಂತ ಹೆಂಗ್ ಸರ್ ಅನ್ಕಂಡ್ರಿ? ನನ್ನ ಪಿರುತಿ ಸುಳ್ಳು ಅನ್ಕಂಡ್ರ? ಈ ಸಮಯದಾಗೆ ನೀವು ಕಣ್ಣೀರು ಹಾಕೋದು ಸರಿ ಅಲ್ಲ ಸರ್. ಕಮಲಿ ಅವರೇ, ನೀವು ಯಾಕೆ ಸರ್? ನಾನು ಬಂದೀನಿ ಅಂತ ನಂಬಕ್ಕಾಯ್ತಿಲ್ವಾ? ನಿಮ್ಮನ್ನ ಮಂಗಳಮ್ಮ ನಿಮ್ಮ ತಾಯಿ ಕರ್ಕೊಂಡು ಹೋದ್ರಲ್ವಾ? ಸರ್, ದೇಹ ದೂರ ಆದ್ರೂ ಮನ್ಸು ದೂರ ಆಗಕ್ಕಿಲ್ಲ ಸರ್. ನಿಮ್ಮ ಮನ್ಸಿನ ಮಾತು ನಂಗೆ ಕೇಳಿಸ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ನಿಜ ಕಮಲಿ ಅವರೇ, ನೀವು ನನ್ನ ಬಿಟ್ಟು ಹೋದ್ರಿ ಅಂತ ಮನ್ಸಲ್ಲೇ ಕೊರ್ಗಿ ಒದ್ದಾಡ್ತಾ ಇದ್ದೆ. ನೀವು ಬಂದ್ರಲ್ಲ, ಅಷ್ಟು ಸಾಕು. ನೀವು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು ಕಮಲಿ ಅವರೇ. 2 ಹೆಜ್ಜೆ ಮುಂದೆ ಇಟ್ಟು ನಿಮ್ಮನ್ನು ಬಿಟ್ಟೋದೆ ಅನ್ನೋ ಕಾರಣಕ್ಕೆ ನಮ್ಮ ಸಂಬಂಧ ಹಾಳಾಗಕ್ಕಿಲ್ಲ ಸರ್. ಹೇಳ್ಬೇಕಂದ್ರೆ ದೂರ ಪ್ರೀತಿನ ಹತ್ರ ಮಾಡ್ತೈತೆ ಸರ್. ಆದರೂ ನೀವು ನನ್ನಿಂದ ದೂರ ಹೋದ್ರೆ ನನ್ನ ಕೈಯಲ್ಲಿ ಇರೋದಕ್ಕಾಗಲ್ಲ ಕಮಲಿ ಅವರೇ. ಆಗಲೇ ನೀವು ಏನು ಮಾತಾಡದೆ ಇದ್ದಾಗ ನನ್ನ ಕೈಯಲ್ಲಿ ತಡ್ಕೊಳ್ಳೋದಕ್ಕಾಗಲಿಲ್ಲ. ಇಟ್ ಹರ್ಟ್ಸ್ ಮೀ ಅ ಲಾಟ್ ಕಮಲಿ ಅವರೇ. ಸರ್, ಒಂದು ಮಾತಿಗೆ 108 ಅರ್ಥ ಕಲ್ಪಿಸ್ಬೋದು, ಆದ್ರೆ ನನ್ನ ಮೌನಕ್ಕೆ ಒಂದೇ ಅರ್ಥ ಸರ್, ಪ್ರೀತಿ. ನಿಜ ಹೇಳ್ತೀನಿ ಕಮಲಿ ಅವರೇ, ಈ ಹಿಂದೆ ಆಗಿದ್ದಕ್ಕೆಲ್ಲ ಐ ಆಮ್ ರಿಯಲಿ ಸಾರಿ. ಇನ್ನು ಮುಂದೆ ನಿಮ್ಮ ಮನಸ್ಸಿಗೆ ಬೇಜಾರಾಗೋ ಯಾವ ಘಟನೆನೂ ಆಗೋದಕ್ಕೆ ನಾನು ಬಿಡಲ್ಲ. ನಾನು ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಕಮಲಿ ಅವರೇ. ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ ಪ್ಲೀಸ್. ಬಿಟ್ಟೋಯ್ತೀನಿ ಅಂತ ಯಾರು ಹೇಳಿದ್ರು ಸರ್? ನಾನು ನಿಮ್ಮನ್ನು ಬಿಟ್ಟೋಗಕ್ಕಿಲ್ಲ. ನಿಮ್ಮ ಹೃದಯದಾಗೆ ಬೆಚ್ಚಗೆ ಕುಂತೀವ್ನಲ್ಲ. ಏನಂದ್ರಿ ಕಮಲಿ ಅವರೇ? ನಿಮ್ಮ ಹೃದಯದಾಗೆ ಬೆಚ್ಚಗೆ ಕುಂತೀವ್ನಲ್ಲ. ಇದೊಂದು ಮಾತು ಸಾಕು ಕಮಲಿ ಅವರೇ. ನಿಮ್ಮನ್ನ ಬೆಚ್ಚಗಿಡೋ ನೆಪದಲ್ಲಿ ನನ್ನ ಹೃದಯ ನಿಲ್ಲದೇ ಇಲ್ಲ.